ಉಗ್ರರಿಗೆ ಗುರಿಗ ಹಿಂದೆಯಿಂದ ಮೂಲ ಹೆಸರು. ಸೊ ಹೆಲೋ ಗೈಸ್, ನೀವು ಕಾಂತಾರ ಚಾಪ್ಟರ್ 1 ಈ ಮೂವಿ ನೋಡಿಲ್ಲ ಅಂದ್ರೆ ಈ ವರ್ಷದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಮಿಸ್ ಮಾಡ್ತಿದ್ದೀರಾ ಅಂತ ನಂಗೆ ಅನ್ಸತ್ತೆ. ಫಸ್ಟ್ ಕಾಂತಾರ ಅವಾಗ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ಇತ್ತು, ಮೌತ್ ಟು ಮೌತ್ ಪಬ್ಲಿಸಿಟಿ ಆಗಿ ನಾ ಈ ಮೂವಿ ನೋಡಿದ್ದು. ಆಮೇಲೆ ಕಾಂತಾರ ಚಾಪ್ಟರ್ 1 ಯಾವಾಗ ಟ್ರೇಲರ್ ಬಂತು ಅವಾಗ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಬಂತು ಹಿಂಗಿರ್ಬೋದು ಅಂತ. ಆಮೇಲೆ ಆ ಮೂವಿ ನೋಡಿದೆ, ಎಕ್ಸ್ಪೆಕ್ಟೇಷನ್ನೇ ಮೀರೋಯ್ತು ನಂದು. ಆ ಎಕ್ಸ್ಪೆಕ್ಟೇಷನ್ಗಿಂತ ಒಂದು ಲೆವೆಲ್ ಮೇಲೆ ಇದೆ ಈ ಫಿಲ್ಮ್. ನೀವು ನೋಡಿಲ್ಲ ಅಂದರೆ ನೀವು ನೋಡಲೇಬೇಕು. ಸೊ ಈ ಮೂವಿ ನೀವು ನೋಡಿಲ್ಲ ಅಂದರೆ ಏನು ಮಿಸ್ ಮಾಡ್ತಿದ್ದೀರಾ ನೀವು ಜೀವನದಲ್ಲಿ. ಈ ವರ್ಷದಂತೂ ಬೆಸ್ಟ್ ಮೂವಿ ಅಂತ ನಂಗೆ ಅನ್ಸತ್ತಿದ್ದು. ನೀವು ಫಸ್ಟ್ ಕಾಂತಾರದಲ್ಲಿ ಯಾವ ಕ್ಲೈಮ್ಯಾಕ್ಸ್ ಸೀನ್ ನೋಡಿದ್ದೀರಾ ಅದಕ್ಕಿಂತ 10 ಪಟ್ಟು ಕ್ಲೈಮ್ಯಾಕ್ಸ್ ಸೀನ್ ಇದರಲ್ಲಿದೆ. ನೀವು ಈ ಮೂವಿ ಫಸ್ಟ್ ಹಾಫಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಕಾಮಿಡಿ. ನೀವು ಫಸ್ಟ್ ಕಾಂತಾರದಲ್ಲಿ ಹೆಂಗೆ ಕಾಮಿಡಿ ಇತ್ತು ಅದೇ ಥರ ಕಾಮಿಡಿ ಇದೆ. ಆದರೆ ಸೆಕೆಂಡ್ ಹಾಫಲ್ಲಿ ನೀವು ಯಾವ್ದಾದ್ರು ಮೂವಿ ನೋಡಿ ಗೂಸ್ ಬಂಪ್ಸ್ ಇನ್ನೂ ಬಂದಿಲ್ಲ ಅಂದರೆ ಈ ಮೂವಿ ನೋಡಿ, 100% ಗ್ಯಾರಂಟಿ ಗೂಸ್ ಬಂಪ್ಸ್ ಬಂದೇ ಬರುತ್ತೆ. ಮತ್ತು ಸ್ಟೋರಿ ಏನಂದರೆ ಜಾಸ್ತಿ ಸ್ಪಾಯ್ಲರ್ ಕೊಡಲ್ಲ, ಆದರೆ ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಏನಂದರೆ ಫಸ್ಟ್ ಕಾಂತಾರದಲ್ಲಿ ಎಲ್ಲಿ ಎಂಡ್ ಆಗಿತ್ತು ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಮತ್ತು ಇದರಲ್ಲಿ ನೀವು ಕಾಂತಾರ ಯೂನಿವರ್ಸ್ ಅಂದರೆ ಏನು, ಹೆಂಗೆ ಸ್ಟಾರ್ಟ್ ಆಗಿತ್ತು ಎಲ್ಲ ತೋರಿಸ್ತಾರೆ. ಕಾಂತಾರ ಒಂದು ಹಳ್ಳಿ ಸ್ಟೋರಿ, ಆದರೂ ನೀವು ಮೆಟ್ರೋಪಾಲಿಟನ್ ಸಿಟಿಲಿ ಇದ್ರೂ ಕನೆಕ್ಟ್ ಆಗ್ತೀರಾ, ಅಷ್ಟು ಚಲೋ ಮಾಡಿದ್ದಾರೆ ಫಿಲ್ಮ್. ಮತ್ತು ಸಿನಿಮ್ಯಾಟೋಗ್ರಾಫಿ ಅಂತೂ ಒಂದೊಂದು ಫ್ರೇಮ್ ಒಂದು ಆರ್ಟ್ ಥರಾನೇ ಇದೆ. ಮತ್ತು ಆ್ಯಕ್ಟಿಂಗ್ ಬಗ್ಗೆ ಏನು ಹೇಳಲಿ ನಾನು, ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ. ಆದರೂ ಕಾಂತಾರ ಫಸ್ಟಲ್ಲಿ ಅವ್ರು 100% ಕೊಟ್ಟಿದ್ರೆ ಇಲ್ಲಿ 1000% ಕೊಟ್ಟಿದ್ದಾರೆ. ಆ್ಯಕ್ಟಿಂಗ್ ಅಂತೂ ನೀವು ನೋಡಿದ್ರೆ ಗೊತ್ತಾಗತ್ತೆ. ನೀವು ಬೇರೆ ಮೂವಿ ಎಲ್ಲ ನೋಡಿದ್ರೆ ಬಜೆಟ್ ಜಾಸ್ತಿ ಆಗಿದೆ ಆದರೆ ಔಟ್ಪುಟ್ ಅಷ್ಟು ಬಂದಿಲ್ಲ ಅಂತ ಅನ್ಸತ್ತೆ. ಆದರೆ ಈ ಮೂವಿ ನೋಡಿದ್ರೆ ಬಜೆಟ್ ಜಾಸ್ತಿ ಆಗಿದ್ರೆ ಆದರೆ ಔಟ್ಪುಟ್ ಅದಕ್ಕಿಂತಲೇ ಜಾಸ್ತಿ ಬಂದಿದೆ ಅಂತ ನಿಮ್ಗೆ ಅನಿಸ್ಬೋದು. ಯಾವುದೇ ಮೂವಿ ಆಗಲಿ ಪಾಸಿಟಿವ್ ಜೊತೆ ನೆಗೆಟಿವ್ ಸೈಡ್ ಇದ್ದೇ ಇರುತ್ತೆ. ಈ ಮೂವಿದು ಸ್ವಲ್ಪ ಫ್ಲಾಸ್ ಇದೆ, ಆದರೆ ಅದು ಕಣ್ಣು ಮುಚ್ಚಿ ಇಗ್ನೋರ್ ಮಾಡ್ಬೋದು. ನೀವು ಈ ಮೂವಿ ಕ್ಲೈಮ್ಯಾಕ್ಸ್ ನೋಡಿದ್ರೆ ಆ ಫ್ಲಾಸ್ ನಿಮ್ಗೆ ಏನು ಅನ್ಸೋದೇ ಇಲ್ಲ. ಮತ್ತು ನೀವು ಎಂಜಾಯ್ ಮಾಡೋಕ್ಕೆ ಎಕ್ಸ್ಪೀರಿಯನ್ಸ್ ತೊಗೊಳಕ್ಕೆ ಹೋಗ್ತೀರಾ ಅಂದರೆ ನೀವು ಗೊತ್ತೇ ಆಗಲ್ಲ ಏನು ಫ್ಲಾಸ್ ಅಂತ. ಫ್ಲಾಸ್ ಏನಂದರೆ ಸ್ವಲ್ಪ ಫಸ್ಟ್ ಹಾಫಲ್ಲಿ ಸ್ಟೋರಿ ನರೇಷನ್ ಸ್ಲೋ ಆಗತ್ತೆ ಅಷ್ಟೇ, ಮತ್ತೇನೂ ಇಲ್ಲ. ನೀವು ಆರಾಮಾಗಿ ಹೋಗಿ ಎಂಜಾಯ್ ಮಾಡಿ, ಒಂದು ಎಕ್ಸ್ಪೀರಿಯನ್ಸ್ ಇದು ಅಂತ. ನಾನು 1 ಸಲ ಅಲ್ಲ 2 ಸಲ ಅಲ್ಲ 3 ಸಲ ನೋಡಿದ್ರು ಈ ಫಿಲ್ಮ್ ಬೇಜಾರು ಬರಲ್ಲ, ಅಷ್ಟು ಚಲೋ ಇದೆ. ಮತ್ತು ಈ ಮೂವಿ ಥಿಯೇಟ್ರಿಗೆ ಹೋಗಿ ನೋಡಿ, ಮೊಬೈಲಲ್ಲಿ OTT ಪ್ಲಾಟ್ಫಾರ್ಮಲ್ಲಿ ಮನೇಲಿ ನೋಡೋದಲ್ಲ, ಒಂದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಇದು. ಸೊ ಈ ವಿಡಿಯೋಲಿ ಇಷ್ಟೇ, ನಾ ಸಿಗ್ತೀನಿ ಬೇರೆ ವಿಡಿಯೋದಲ್ಲಿ. ಸೊ ಟಾಟಾ, ಬಾಯ್ ಬಾಯ್.